ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಏನಂದರೆ ನನ್ನ ಗಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ. ಸ್ವಲ್ಪ ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ಹೊಸ ಬ್ಯಾಟ್ರಿ ಚೇಂಜ್ ಮಾಡ್ತಿದ್ದೀನಿ. ನೋಡಿ, ಇದೇ ಬ್ಯಾಟ್ರಿ ಕ್ರ್ಯಾಂಕ್ ಒನ್ ಅಂದ್ಬಿಟ್ಟು ಇದು AGM ಸೂಪರ್ಬೈಕ್ ಬ್ಯಾಟ್ರಿ. ಸೊ ಸೇಮ್ ಸ್ಪೆಸಿಫಿಕೇಷನ್ ಇದೆ, ಸೇಮ್ ಸೈಜು. ಈಗಿರೋ ಬ್ಯಾಟ್ರಿ ಸರಿ ಟ್ರೈ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕೆ. ಮೇ ಬಿ ಸ್ಟಾರ್ಟ್ ಆಗುತ್ತೆ, ಬಟ್ ಕ್ರ್ಯಾಂಕ್ ಒಂದು 2-3 ಟೈಮ್ಸ್ ತೊಗೊಳುತ್ತೆ. ಸೊ ಇಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಆ್ಯಕ್ಚುಲಿ ಇದು ಬ್ಯಾಟ್ರಿ ವೀಕ್ ಆದಾಗೆ ನಾನು KTM ಶೋರೂಮ್ಗೆ ಹೋಗಿದ್ದೆ. ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಬ್ಯಾಟ್ರಿ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ಬಿಟ್ರು. ಈಗ ವಾರಂಟಿ ಪೀರಿಯಡ್ ಮುಗೀತು, ತಪ್ಪಿಸ್ಕೊಂಡ್ರು. ವಾರಂಟಿ ಕೊಡ್ಬೋದಿತ್ತು, ಆ್ಯಕ್ಚುಲಿ ವಾರಂಟಿ ಕೊಡಲಿಲ್ಲ ಅವರು. ಈಗ ತರಿಸಿದ್ದೀನಿ, ಸ್ಟಾರ್ಟ್ ಆಗ್ತಿಲ್ಲ. ನೀವೇ ನೋಡಿದ್ರಿ. ಈ ಗಾಡಿಯಲ್ಲಿ ಬ್ಯಾಟ್ರಿ ರೀಪ್ಲೇಸ್ ಮಾಡೋದು ತುಂಬ ಈಸಿ. ಈ ಸೀಟು ನೋಡಿ, ಈ ಸೀಟ್ ತೆಗೆದ್ರೆ ಇಲ್ಲಿ ತೆಗಿಬೋದು. ಈ ಸೀಟ್ ತೆಗೆದ್ರೆ ನೋಡಿ, ಇಲ್ಲೇ ಇದೆ ಬ್ಯಾಟ್ರಿ. ರೀಪ್ಲೇಸ್ ಮಾಡೋಣ. ಈ ಬ್ಯಾಟ್ರಿ ನೋಡಿ 12 ವೋಲ್ಟ್ಸು 10.5 AH 10 hours ಅಂತ ಬರುತ್ತೆ. 190 cc. ಇದು ಹೈಜು ಬಂದುಬಿಟ್ಟು ಸೇಮ್ 12 ವೋಲ್ಟ್ಸು 10 AH ಬರುತ್ತೆ. ಇದು 10.5 ಇದೆ, ಓಕೆ. ಮತ್ತು CCA ಬಂದು ಇದು 200 ಬರುತ್ತೆ, ಇದು 190 ಇದೆ. ನಡೆಯುತ್ತೆ, ನಿಯರ್ ಬೈ ಮ್ಯಾಚ್ ಆಗೋದು ಇದೇ ಸಿಕ್ಕಿದ್ದು, ಹಂಗಾಗಿ ತರಿಸಿದ್ದೀನಿ. ಇದ್ರ ಮಾಡೆಲ್ ನಂಬರ್ ಬಂದುಬಿಟ್ಟು CB12 ABS. ಇದು 6800 rupees ಇದು. ಟೂಲ್ಸ್ ತೊಗೊಳ್ಳೋಣ. ನೋಡಿ, ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಇದು. ಸೊ ಈಸಿ, ರಿಮೂವ್ ಮಾಡೋದೆಲ್ಲ ಈಸಿನೇ. ಫಸ್ಟು ಕ್ಲ್ಯಾಂಪ್ ಬಿಚ್ಚೋಣ. ಇದು ಟೀ ಅಲಂಕಿ ಅಂತ ಬರುತ್ತೆ ಡಿಫ್ರೆಂಟಾಗಿ. ಸಿಂಪಲ್ ಬಿಚ್ಚೋದು. ಅಷ್ಟೇ. ಅಷ್ಟೇ ನೋಡಿ, ನೆಗೆಟಿವ್ ಪಾಸಿಟಿವ್ ಒಂಚೂರು ನೋಡ್ಕೋಬೇಕು, ಎಲ್ಲೂ ಟಚ್ ಆಗುತ್ತೀರ. ಮತ್ತು ಇದು ನೀವು ಗಮನಿಸಿರ್ಬೋದು, ಈಸಿಯಾಗಿ ಬರ್ತಾ ಇದೆ ಕ್ಲ್ಯಾಂಪು. ಇದು KTM ಕಿವರಾಜ್ ಅವರ ಕೃಪೆ. ಇದು ಏನಪ್ಪ ಕೃಪೆ ಅಂದರೆ ನೋಡಿ, ಇಲ್ಲಿ ಇದು ಹೋಲ್ಡ್ ಹಾಕಿ ಒಂದು ಹುಕ್ ಥರ ಬರುತ್ತೆ. ಅದು ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿದೆ. ಸೊ ಇದು ಫೋಟೋ ಹಾಕಿರ್ತೀನಿ ನೋಡಿ, ಇದನ್ನು ಮುರಿದಾಕಿದ್ದಾರೆ. ಇದು ಫುಲ್ ಅಸೆಂಬಲ್ಲು, ಫುಲ್ ಚೇಂಜ್ ಮಾಡಬೇಕು. ಇದು ಆಸ್ಟ್ರೇಲಿಯಿಂದ ಬರಬೇಕು. ಆರ್ಡ್ರ್ ಮಾಡಿದ್ದೀನಿ, ತರಿಸ್ಕೊಟ್ಟಿಲ್ಲ. ತುಂಬ ಇರ್ರೆಸ್ಪಾನ್ಸಿಬಲ್ಲು. ಆ್ಯಕ್ಚುಲಿ ಅವರೇ ರಿಪ್ಲೇಸ್ ಮಾಡಿಕೊಡ್ಬೇಕು, ಫ್ರೀ ಮಾಡಿಕೊಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಏನು ಮಾಡ್ತೀರಾ, ಲಿಮಿಟೆಡ್ ಗಾಡಿ ಅಂತ ಆಸೆ ಪಟ್ಟು ತೊಗೊಂಡ್ರೆ ಇದೆಲ್ಲ ಅನುಭವಿಸ್ಬೇಕು. ಸೊ ಈ ಎಕ್ಸ್ಟ್ರಾ ವೈರ್ ಬಂದುಬಿಟ್ಟು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ದು ಚಾರ್ಜರ್ದು.
ಸ್ವಲ್ಪ ಹುಷಾರು ಹ್ಯಾಂಡಲ್ ಮಾಡಬೇಕು. ಹಿಡ್ಕೊಳಕ್ಕೆ ಬ್ಯಾಟ್ರಿ ಹಿಡ್ಕೊಳಕ್ಕೆ ಗ್ರಿಪ್ ಬೇರೆ ಇರೋಲ್ಲ. ನೋಡಿ ಇದು ಹೈಜು ಅಂತ ನೋಡಿ 12 ವಾಟ್ಸು 10 AH CCA 200. ಸೊ ಅದು 10.5 ಇದೆ, CCA 190 ಇದೆ. ಸೊ ಇನ್ನೆಲ್ಲ ಸೇಮ್. ಅಷ್ಟೇ, ಇದು ಅಷ್ಟಿನ. ಸೊ ಸ್ಕ್ರೂಸ್ ಇವರೇ ಕೊಟ್ಟಿದ್ದಾರೆ. ಸೈಜ್ ವೈಸು ಜಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಆಗುತ್ತೆ, ಅದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಆ್ಯಕ್ಚುಲಿ ಪೆಟ್ರೋಲಿಯಂ ಜೆಲ್ಲಿ ಹಾಕ್ಬೇಕಿತ್ತು ಇಲ್ಲಿಗೆ. ಇಲ್ಲ, ಶೋರೂಮ್ ಹೋದಾಗ ಹಾಕ್ಸ್ಕೊತೀನಿ, ನೋಡೋಣ. ಸೊ ಫಸ್ಟ್ ಕ್ಲ್ಯಾಂಪ್ ಹಾಕ್ಬಿಡೋಣ. ಬಿಕಾಸ್ ಇದು ಇದ್ರ ಮೇಲೆ ಕೂತ್ಕೊಳತ್ತೆ. ಡಿಫ್ರೆನ್ಸ್ ಇದೆ. ಅಷ್ಟೇ, ಲಾಕ್ ಹೋಗಿದೆಯಲ್ವ, ಹಾಗಾಗಿ ಕೂತ್ಕೊಳಲ್ಲ. ಎಲ್ಲ ಕಿವರಾಜ್ ಇದ್ದಾರೆ ನೋಡಿ ಅಲ್ಲಿ ಕಸ್ತೂರಬಾ ರೋಡಲ್ಲಿ, ಅವರ ಕೃಪೆ ಇದೆಲ್ಲ. ಪಾರ್ಟ್ಸು ತರಿಸ್ಕೊಡೋದಿಲ್ಲ. ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ. ಸೊ ಇವ್ರು ಕೊಟ್ಟಿರೋದು ನೋಡಿ ಇಷ್ಟೇ ಇದೆ. ಸೊ ಇದು ತುಂಬ ಲೆಂತ್ ಇದೆ, ಇಷ್ಟು ಇದೆ ಆಲ್ಮೋಸ್ಟ್. ಸೊ ಇಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾಗಿ ಈ ಪಾಸಿಟಿವ್ ಟರ್ಮಿನಲ್ ಅಷ್ಟು ಸ್ಪೇಸ್ ಇರೋದ್ರಿಂದ ಇದು ಸಾಕಾಗ್ತಿಲ್ಲ. ಸೊ ಇದು ನಾರ್ಮಲ್ ಆಗುತ್ತೆ, ಇದೇ ಹಾಕ್ಬಿಡೋಣ ಹಂಗಾರೆ. ಸೊ ಇದು ನಮ್ಮದು ಎಕ್ಸಿಸ್ಟಿಂಗ್ ಸ್ಕ್ರೂಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸಾಕು, ಜಾಸ್ತಿ ಓವರ್ ಟೈಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ, ಈಗ ಒಂದ್ಸರಿ ಕೀ ಆನ್ ಮಾಡಿ ನೋಡೋಣ. ಪಾಸಿಟಿವ್ ಹಾಕಿದ್ದೀನಿ, ಕ್ಯಾಪ್ ಕೂಡ ಹಾಕಿದ್ದೀನಿ. ಸೊ ನೆಗೆಟಿವ್, ಸೊ ವೋಲ್ಟೇಜ್ ಚೆಕ್ ಮಾಡೋಣ. ಸೊ 12.4 ಇದೆ. ಓಕೆ, 12.4 ಕಾಮನ್ನು. 12.4 ಬಿಲೋ ಇರಬಾರ್ದು, ಇದರಲ್ಲಿ 12.4 ಬಿಲೋನೇ ಇರ್ತಾಯಿತ್ತು. ಸೊ ಸ್ಟಾರ್ಟ್ ಮಾಡಿ ನೋಡೋಣ. ಜಸ್ಟ್ 1 ಟಚ್ ಸ್ಟಾರ್ಟ್ ಆಯಿತು. ಸೊ ಇದು ಹಾಕ್ಬಿಡೋಣ. ಅಷ್ಟೇ, ಮುಗೀತು ಬ್ಯಾಟ್ರಿ ಸ್ಟೋರಿ.
ಹೀಟ್ ಆಗಿದೆಯಾ? ಆಗಿದೆ, ವಾಮ್ ಆಗಿದೆ ಗಾಡಿ. ಈಗ ಐ ಥಿಂಕ್ ಈಸಿ ಕ್ರ್ಯಾಂಕ್ ಆಗುತ್ತೆ. ಟ್ವೆಲ್ 12.4 ನೋಡೋಣ ಎಷ್ಟು ಈಸಿಯಾಗುತ್ತೆ ಕ್ರ್ಯಾಂಕ್ ಅಂತ. ಸಖತ್ ಈಸಿ, ಒಂದು ಟಚ್ಗಾಗುತ್ತೆ ಸ್ಟಾರ್ಟ್. ಈಗ ಎಸ್, ಹೋಗೋಣ. 4 ಪಾಯಿಂಟ್ಸ್ ಆಯಿತು. ಫಾಗ್ ಲ್ಯಾಂಪ್ ಚೆಕ್ ಮಾಡೋಣ. ಈಗ ಎಷ್ಟಿದೆ ವೋಲ್ಟೇಜು? 14.5. ಪರ್ಫೆಕ್ಟ್. ಸರಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗೀತು. ಒಳ್ಳೆ ಸೂಪರ್ ಬೈಕ್ ಹೆಂಗ್ ಜೊತೆ ಮತ್ತೆ ಸಿಗೋಣ. ಬಾಯ್.